ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವನ ಮಗಳು ರಜಕ್ಕೆ ಅಂತ ಬಂದಾಗ ನಾನು ಮತ್ತು ಅವಳು ತೋಟದ ಮನೆಗೆ ಇಬ್ಬರೇ ಹೋಗಿ ತುಂಟಾಟ ಆಡ್ತಿದ್ವಿ. ಅವಳು ನನಗೆ ಮುತ್ತು ಕೊಡ್ತಿದ್ಲು, ಬಿಸಿ ಮಾತುಗಳನ್ನು ಕಿವಿಯಲ್ಲಿ ಹೇಳ್ತಿದ್ಲು. ಆಗ ನಾನು ಅವಳ ತುಟಿಗಳಿಗೆ ಮುತ್ತು ಕೊಟ್ಟು ಅವಳ ಕೆನ್ನೆ ಮೇಲೆ ನನ್ನ ಪ್ರಾಬಲ್ಯವನ್ನು ಸಾರ್ತಿದ್ದೆ. ಪ್ರತಿ ಬಾರಿ ಅವಳು ಬಂದಾಗ ಹಬ್ಬದ ಊಟ ಅವಳು ಬರೋದನ್ನೇ ಕಾಯ್ತಿದ್ದೆ, ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ. ಯಾಕಂದರೆ ನಮಗೆ ಗೊತ್ತು ನಾವಿಬ್ಬರೇ ಮದುವೆ ಆಗೋದು ಅಂತ. ಚಿಕ್ಕಂದಿನಿಂದ ನಮ್ಮಿಬ್ಬರ ಹೆಸರನ್ನು ಅಪ್ಪ ಮತ್ತು ಅಮ್ಮ, ಅತ್ತೆ, ಮಾವ ಹೇಳ್ತಿದ್ದಾರೆ. ಇವರಿಬ್ಬರು ಮದುವೆನ ಮಾಡೋದು ಅಂತ. ಇನ್ನೂ ಸ್ವಲ್ಪ ದೊಡ್ಡವರಾಗಲಿ ಅಂತ ಕಾಯ್ತಿದ್ದಾರೆ. ಆದರೆ ಈ ಬಾರಿ ಊರಿಗೆ ಬಂದಾಗ ಅವಳನ್ನು ನೋಡಿ ನಾನು ಕಳೆದೇ ಹೋದೆ. ತುಂಬ ಸುಂದರವಾಗಿದ್ದಾಳೆ, ದಷ್ಟು ಪುಷ್ಟವಾಗಿದ್ದಾಳೆ. ಮೊದಲೂ ಇದ್ಲು, ಆದರೆ ಈಗ ಇನ್ನೂ ಸುಂದರವಾಗಿ ಆಗ್ಬಿಟ್ಟಿದ್ದಾಳೆ. ಅವಳನ್ನು ತೋಟದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೆ. ಮತ್ತು ತೋಟದ ಮನೆಗೆ ಕರ್ಕೊಂಡು ಅಲ್ಲಿ ಹೋಗಿ ನಾವಿಬ್ಬರು ಏನೇನೆಲ್ಲ ಮಾಡಿದ್ವಿ ಇದೆಲ್ಲ ತಿಳ್ಕೋಬೇಕು ಅಂದರೆ ಈ ಕಥೆನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಶ್ರೀಧರ್. ನಮ್ಮ ದೋಸ್ತಿ ರಾಹು ಬ್ರಹ್ಮ ಸಿಟಿಯಿಂದ ಸುಮಾರು 30 ಕಿಲೋಮೀಟರ್ ದೂರ ಇದೆ. ಏನೇ ಸಾಮಾನು ಬೇಕು ಅಂದರೂ ಸಿಟಿಗೆ ಹೋಗಲೇಬೇಕು. ನನಗಿಬ್ಬರು ತಮ್ಮಂದರು ಇದ್ದಾರೆ. ನಾನು ಮೊದಲನೇ ಅಪ್ಪನಿಗೆ ಹೊಲ ಇರೋದ್ರಿಂದ ಅದರಲ್ಲೇ ವ್ಯವಸಾಯ ಮಾಡಿಸೋದಕ್ಕೆ ಒಬ್ಬರು ಅವಶ್ಯಕತೆ ಇದೆ. ಅದಕ್ಕಾಗಿ ಮೊದಲ ಮಗನನ್ನು ವ್ಯವಸಾಯಕ್ಕೆ ಹಾಕ್ಕೊಂಡ್ರು. ಉಳಿದಿಬ್ಬರನ್ನ ಚೆನ್ನಾಗಿ ಪಕ್ಕದೂರಲ್ಲಿ ಹಾಸ್ಟೆಲಲ್ಲಿಟ್ಟು ಓದಿಸ್ತಿದ್ದಾರೆ. ನಾನು ಕೂಡ ತಮ್ಮಂದ್ರನ್ನ ಓದಿಸ್ಬೇಕು, ಅವರು ಚೆನ್ನಾಗಿರಬೇಕು ಅಂತ ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ದುಡಿತಾ ಇದ್ದೀನಿ. ನನ್ನ ಸುಖನ ಬಿಟ್ಟು ದುಡಿತಾ ಇದ್ದೀನಿ. ನನಗೆ ವಯಸ್ಸು ಅಷ್ಟೊಂದಾಗಿಲ್ಲ. ನಾನು 7ನೇ ತರಗತಿಗೆ ಈ ಕೆಲಸಕ್ಕೆ ಬಂದುಬಿಟ್ಟೆ. ಈಗ ತುಂಬ ವರ್ಷಗಳಾಗೋಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ನಾನು ಬಹಳ ಚಿಕ್ಕವನಾದ ಸಮಯದಲ್ಲಿ ಬಂದಿದ್ದರಿಂದ ನನಗೇನು ಅಷ್ಟೊಂದು ವಯಸ್ಸಾಗಿಲ್ಲ. ಆದರೂ ನಮ್ಮ ಸಂಬಂಧಿಕರ ಮಕ್ಕಳೆಲ್ಲ ನನಗಿಂತ ಚಿಕ್ಕವರು, ದೊಡ್ಡವರು ಕೂಡ ನನ್ನನ್ನು ಅಣ್ಣ ಅಂತ ರೆಸ್ಪೆಕ್ಟ್ ಕೊಟ್ಟು ಕರೀತಾರೆ. ಮನೆಗೆ ಹಿರಿಯ ಮಗ ನಾನೇ. ಆದರೆ ನಾನು ಕೆಲಸನ ಚೆನ್ನಾಗಿ ಕಲ್ತ್ಕೊಂಡ ಮೇಲೆ ಅಪ್ಪ ಮನೆಯಲ್ಲಿನೇ ಇರ್ತಾರೆ. ಮೊದಲು ತುಂಬ ಕೈ ಸುಟ್ಕೊಳ್ತಿದ್ದೆ. ಬೇಸಾಯದಲ್ಲಿ ಏನೂ ಬರ್ತಿರ್ಲಿಲ್ಲ. ಬಂದದ್ದು ಕೂಲಿಯವ್ರಿಗೆ ಕೊಡೋದಕ್ಕೆ ಸರಿ ಹೋಗ್ಬಿಡ್ತಿತ್ತು. ಈಗ ನಾನು ಕೂಡ ಅಲ್ಲಿ ಇಲ್ಲಿ ಕೇಳಿ ಸ್ವಲ್ಪ ತಮ್ಮಂದಿರ ನಾಲೆಡ್ಜನ್ನು ಬಳಸಿ ಹೊಸ ಟೆಕ್ನಿಕನ್ನು ವ್ಯವಸಾಯದಲ್ಲಿ ಬಳಸ್ಕೊಳ್ತಾ ಇರೋದ್ರಿಂದ ತುಂಬ ಸಂಪಾದನೆ ಬರ್ತಾಯಿದೆ. ತಿಂಗಳಿಗೆ ಕಡಿಮೆ ಅಂದರೆ 1ರಿಂದ 2 ಲಕ್ಷ ಆದಾಯ ಬರುತ್ತೆ. ತುಂಬ ಹಸುಗಳನ್ನು ಸಾಕಿದ್ದೀನಿ, ಮೇಕೆಗಳನ್ನು ಸಾಕ್ತಾಯಿದ್ದೀನಿ. ಹಣ್ಣುಗಳು, ತರಕಾರಿಗಳು, ಹೊಸ ರೀತಿ ಬೆಳೆಗಳು ಇವುಗಳನ್ನು ಬೆಳೀತಾ ಇದ್ದೀನಿ. ದುಡ್ಡಿಗೆ ಏನೂ ಮೋಸ ಇಲ್ಲ. ಮೊದಲು ನಮ್ಮದು ಗುಡಿಸ್ಲು ನಮ್ಮ ಮನೆ ಆಗಿತ್ತು. ಈಗ ನಾವು ದೊಡ್ಡ ಮನೆಯಲ್ಲಿ ಊರಲ್ಲಿ ಕಟ್ಕೊಂಡಿದ್ದೀವಿ. ಊರಲ್ಲಿ ನಮ್ಮದೇ ದೊಡ್ಡ ಮನೆ. ಎಲ್ಲರೂ ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ. ಕೇವಲ ವ್ಯವಸಾಯ ಮಾಡಿ ಇಷ್ಟೊಂದು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇವರಿಗೇನಾದರೂ ಸಿಕ್ಕಿರಬಹುದು ಅಂತ. ಅವ್ರ ಮಾತಿಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ. ಪ್ರತಿಯೊಬ್ಬರು ಮದುವೆ ಮಾಡಿ ಶ್ರೀಧರ್ಗೆ ನಾವು ಹೆಣ್ಣು ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಆದರೆ ನನ್ನ ತಮ್ಮಂದರು ಒಂದು ದಾರಿಗೆ ಬರೋವರೆಗೂ ನಾನು ಮದುವೆನೇ ಆಗೋದಿಲ್ಲ, ನನ್ನ ಸಂಸಾರನ ಆರಂಭಿಸೋದಿಲ್ಲ. ಮದುವೆ ಆದಮೇಲೆ ಹೆಂಡತಿ ಖರ್ಚು, ಮಕ್ಕಳ ಖರ್ಚು, ಮದುವೆ ಖರ್ಚು ಎಲ್ಲವನ್ನ ನಿಭಾಯಿಸಬೇಕು. ನನ್ನ ತಮ್ಮ ಒಬ್ಬ ಇಂಜಿನಿಯರಿಂಗ್ ಓದ್ತಿದ್ದಾನೆ, ಇನ್ನೊಬ್ಬ ಡಾಕ್ಟರ್ ಓದ್ತಿದ್ದಾನೆ. ಅವ್ರ ಫೀಸ್ ಜಾಸ್ತಿನೇ ಇರುತ್ತೆ. ಅವರಿಬ್ಬರು ವಿದ್ಯೆ ಮುಗಿದ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಅಪ್ಪ ಅಮ್ಮನನ್ನು ಒಪ್ಪಿಸಿದ್ದೀನಿ. ಅವರು ಕೂಡ ಒಪ್ಪಿದ್ದಾರೆ. ಅವ್ರಿಗೂ ಗೊತ್ತು ನಾನು ಮದುವೆ ಆದಮೇಲೆ ಬದಲಾಗ್ಬಿಟ್ರೆ ನನ್ನ ಉಳಿದ 2 ಮಕ್ಕಳನ್ನು ಯಾರು ಸಾಕ್ತಾರೆ ಅಂತ ಅಮ್ಮ ಅಳ್ತಿರ್ತಾಳೆ. ಒಮ್ಮೊಮ್ಮೆ ಅವಳು ನನ್ನಮ್ಮನ ಅಂತ ಅನ್ನಿಸ್ಬಿಡುತ್ತೆ. ಯಾವಾಗಲೂ ಓದ್ತಾ ಇರೋ ಮಕ್ಕಳ ಮೇಲೇ ಚಿಂತೆ ಇರುತ್ತೆ. ಮನೆ ಬಡತನಕ್ಕಾಗಿ ವ್ಯವಸಾಯನ ಆರಿಸ್ಕೊಂಡು ಅದರಲ್ಲೂ ಮುಂದೆ ಬಂದ ತಂದೆ ತಾಯಿ ತಮ್ಮಂದಿರನ್ನು ಸಾಕ್ತಾ ಇರೋ ಮಗನ ಮೇಲೆ ಆ ರೀತಿ ಪ್ರೀತಿ
ತಾಯಿಗಿಲ್ಲ. ಆದರೂ ಆಕೆ ನನ್ನ ತಾಯಿನೇ ಅಲ್ವಾ, ಅವಳನ್ನು ನಾನು ಬೇಸರ ಮಾಡೋ ರೀತಿಯೇ ಇಲ್ಲ. ಅಪ್ಪ ಅಮ್ಮನಿಗೆ ಬುದ್ಧಿವಾದ ಹೇಳಿದ್ರು ಅಮ್ಮನಿಗೆ ಅವಳು 2 ಮತ್ತು 3ನೇ ಮಗು ಕಂಡ್ರೆ ಇಷ್ಟ. ಆದರೆ ನನ್ನ ಪ್ರಪಂಚ ಅವಳೇನೆ. ಅಪ್ಪ ಎಷ್ಟು ಒಳ್ಳೆಯವರು ಅಂದರೆ ನನಗಾಗಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕೇವಲ ನನ್ನ ಚಿತ್ತಿನಲ್ಲಿನೇ ಅವರು ಇರ್ತಾಯಿದ್ರು. ಇತ್ತೀಚೆಗೆ ಸಂಪಾದನೆ ಚೆನ್ನಾಗಿ ಬರೋದಕ್ಕೆ ಶುರು ಆದಮೇಲೆ ಅಪ್ಪ ಕೂಡ ಆರೋಗ್ಯವಾಗಿದ್ದಾರೆ, ಕಳಕಳಿಯಾಗಿದ್ದಾರೆ. ಆದರೆ ನಾನು ಯಾವುದೋ ಒಂದು ನೋವನ್ನು ಮರೆಯೋದಕ್ಕೆ ಇಷ್ಟೊಂದು ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ತಿಳಿದಿಲ್ಲ. ಹಗಲು ರಾತ್ರಿ ತುಂಬ ಕೆಲಸ ಮಾಡ್ತೀನಿ. ದಿನದ 24 ಗಂಟೆನಲ್ಲಿ ನಿದ್ರೆನೇ ಮಾಡ್ತಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗ್ತೀನಿ ಅನ್ನೋ ಸಮಯನ ಬಿಟ್ಟು ಉಳಿದ ಎಲ್ಲ ಸಮಯದಲ್ಲೂ ನಾನು ಖಾಲಿಯನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ನನ್ನ ಕಣಗಳಲ್ಲಿ ತಾನೇ ನೀರನ್ನು ಹಾಕ್ಕೊಳ್ತಿದ್ದಾನೆ. ಅವನು ಪ್ರೇಯಸಿ. ಅವಳು ವರ್ಷಕ್ಕೆ 1 ಬಾರಿ ಸಿಗೋದು. ಅಲ್ಲಿವರೆಗೂ ಇವನು ವಿರಹದ ಬೆಂಕಿಯಲ್ಲಿನೇ ಬೇಯ್ತಿರ್ತಾನೆ. ಅದಕ್ಕಾಗಿ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಅದನ್ನು ಮರೆಯೋದಕ್ಕೆ ಯೋಚನೆಯಲ್ಲೇ ಮುಳುಗಿದ ಶ್ರೀಧರ್ನ ಕಿವಿಗೆ ಅವರ ಅಪ್ಪ ಅಮ್ಮ ಜೋರಾಗಿ ಖುಷಿಯಿಂದ ಮಾತಾಡ್ತಾ ಇರೋದು ಕೇಳಿಸ್ತು. ಏನು ವಿಷಯ ಅಂತ ಅವ್ರ ಅಪ್ಪ ಅಮ್ಮನ ಬಳಿ ಹೋದಾಗ ಅವನನ್ನು ತಪ್ಪಿಕೊಂಡು ನನ್ನ ತಂಗಿ ಅಂದರೆ ನೀನು ಅತ್ತೆ ನಾಳೆ ಬರ್ತಾಳೆ, ಸಂಸಾರ ಸಮೇತ ಕೆಳಗಿರೋ ಗೆಸ್ಟ್ಗಳ ಕೋಣೆನ ಚೆನ್ನಾಗಿ ಅಮ್ಮಂಗೆ ಹೇಳಿ ರೆಡಿ ಮಾಡಿಸು ಅಂತ ಹೇಳ್ದೆ. ತಕ್ಷಣ ಇವನ ಎದೆನಲ್ಲಿ ಪ್ರೀತಿಯ ಹಕ್ಕಿ ಹಾರೋದಕ್ಕೆ ಶುರುವಾಯಿತು. ಅಂದರೆ ಅವನ ಪ್ರೇಯಸಿ, ಅವನು ಇಷ್ಟಪಟ್ಟಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಅವನ ಸೋದತ್ತೆ ಮಗಳು ಸ್ವಾತಿ. ಚಿಕ್ಕಂದಿನಿಂದಲೂ ಸ್ವಾತಿ ಮತ್ತು ಅವನು ಇಬ್ಬರು ಒಟ್ಟಿಗೆ ಬೆಳೆದಿದ್ದು. ಇಬ್ರಿಗೂ 1 ವರ್ಷ ಹೆಚ್ಚು ಕಡಿಮೆ ಒಬ್ರಿಗೊಬ್ರು ಜೊತೆಯಾಗಿ ಆಟ ಆಡ್ತಿದ್ರು, ಜೊತೆಯಲ್ಲೇ ತಿಂತಿದ್ರು, ಪ್ರತಿ ಕೆಲಸಗಳನ್ನು ಒಟ್ಟಿಗೆ ಮಾಡ್ತಿದ್ರು. ಇದನ್ನು ನೋಡಿದ ಹಿರಿಯರು ದೊಡ್ಡರಾದ ಮೇಲೆ ಇವರಿಬ್ಬರು ಮದುವೆನೇ ಮಾಡೋದು ಅಂತ ಪ್ರತಿ ಬಾರಿ ರಜಕ್ಕೆ ಬಂದಾಗ ಹೇಳ್ತಿದ್ರು. ಅವ್ರ ಅತ್ತೆ ನಾನದು ಸತ್ಯ ಅಂತ ಒಪ್ಕೊಂಡ್ಬಿಟ್ಟೆ. ಅದಕ್ಕಾಗಿ ಚಿಕ್ಕಂದಿಂದ ಯಾರ ಕಡೆನೂ ನೋಡ್ತಿರ್ಲಿಲ್ಲ. ನಾನು ಚಿಕ್ಕವನಾದ ದಿನದಿಂದನೂ ಸ್ವಾತಿ ರಜಕ್ಕೆ ಬಂದ ತಕ್ಷಣ ಇಬ್ಬರು ತೋಟದ ಮನೆಗೆ ಹೊರಟೋಗ್ತಿದ್ವಿ. ಅಲ್ಲಿ ನಿರ್ಜನವಾದ ಪ್ರದೇಶವಾಗಿದ್ದರಿಂದ ಯಾರೂ ಬರ್ತಿರ್ಲಿಲ್ಲ. ಆ ಮನೆಯಲ್ಲಿ ಇಬ್ಬರು ಪ್ರೀತಿಯ ಕ್ಷಣಗಳನ್ನು ಕಳೀತಾ ಇದ್ರಿ. ಅವಳು ನನಗೆ ಮುತ್ತುಗಳನ್ನು ಕೊಡ್ತಿದ್ಲು, ನನ್ನ ದೇಹನ ಬಿಸಿ ಮಾಡ್ತಿದ್ಲು, ನನ್ನ ಕಿವಿಗೆ ಬಿಸಿ ಬಿಸಿ ವಿಷಯಗಳನ್ನು ಹೇಳಿ ನನ್ನಲ್ಲಿ ಆಸೆಗಳು ಹೆಚ್ಚಾಗುವಂತೆ ಮಾಡ್ತಿದ್ಲು. ಪ್ರತಿ ಬಾರಿ ಅವಳು ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಿದ್ಲು. ಮೊದಲು ನಾನು ಕೇವಲ ಅವಳ ಕೆನ್ನೆಗೆ ಮಾತ್ರ ಮುತ್ತು ಕೊಡ್ತಿದ್ದೆ, ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಕಳಿಸ್ಬಿಡ್ತಿದ್ದೆ. ಕ್ರಮೇಣ ಇದು ಜಾಸ್ತಿ ಆಗ್ತಾನೆ ಹೋಯಿತು. ಅವಳು ಕೂದಲಲ್ಲಿ ಕೈ ಆಡಿಸೋದು, ಅವಳ ಬೆನ್ನಿನ ಮೇಲೆ ಮುತ್ತು ಕೊಡೋದು. ಕಳೆದ ಬಾರಿ ಬಂದಾಗ ಅವಳ ತುಟಿಗಳಿಗೆ ಜೋರಾಗಿ ಮುತ್ತು ಕೊಟ್ಟು ತುಟಿಗಳನ್ನು ಕಚ್ಚಿಬಿಟ್ಟಿದ್ದೆ. ನಂತರ ಅವರಮ್ಮ ತುಟಿಗೆ ಏನಾಯಿತು ಅಂತ ಕೇಳಿದಾಗ ಏನೋ ಅಲರ್ಜಿ ಅಂತ ಸುಳ್ಳು ಹೇಳಿದ್ಲು. ಅದನ್ನು ನೆನೆಸ್ಕೊಂಡ್ರೆ ಈಗಲೂ ನಗು ಬರುತ್ತೆ. ಅಷ್ಟೇ ಅಲ್ಲ, ಅವಳು ನನಗಾಗಿ ಎಲ್ಲವನ್ನೂ ಕೊಡೋದಕ್ಕೆ ತಯಾರಾಗಿದ್ದಾಳೆ. ಆದರೆ ನನಗೇ ಮುಜುಗರ ಆಗತ್ತೆ. ಮದುವೆ ಆದಮೇಲೆ ಇದೆಲ್ಲ ಅಂತ ಹೇಳಿದ್ರೆ ಅವಳು ಕೇಳ್ತಾನೇ ಇರಲಿಲ್ಲ. ನನ್ನನ್ನು ತಪ್ಪಿಕೊಂಡು ಮುಖದ ಮೇಲೆ ಮುತ್ತುಗಳನ್ನು ಕೊಡ್ತಿದ್ಲು. ಅದು ಸಾಕಾಗಲ್ಲ ಅಂತ ಬಟ್ಟೆನೂ ತೆಗೆದ್ಬಿಡ್ತಿದ್ಲು. ಆಗ ನನ್ನ ಕೈಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಅವಳ ಮೇಲೆ ಎರಗ್ತಿದ್ದೆ. ನಂಗೆ ತುಂಬ ಭಯ ಆಗ್ತಿತ್ತು, ಆದರೆ ಅವಳು ಅದಕ್ಕೆ ಸಹಕರಿಸ್ಬಿಡ್ತಿದ್ಲು. ಅದನ್ನು ನೆನೆಸ್ಕೊಂಡ್ರೆ ರೂಮನ್ನು ಕ್ಲೀನ್ ಮಾಡಿದೆ. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ರೆಡಿ ಆದೆ ಅವಳನ್ನು ಕರ್ಕೊಂಡು ಬರೋದಕ್ಕೆ. ಆದರೆ ಈ ಬಾರಿ ಅಪ್ಪ ನೀನು ಬೇಡ, ಡ್ರೈವರ್ನ ಕಳಿಸಿದ್ರೆ ಸಾಕು, ನಾನು ಮತ್ತು ನಿನ್ನಮ್ಮ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನನ್ನನ್ನು ಬಿಟ್ಟು ಹೊರಟೇ ಹೋದರು. ಅಡುಗೆ ಮನೆಯಲ್ಲಿ ಹೋಗಿ ನೋಡಿದೆ. ಅಮ್ಮ ಅವರಿಗಾಗಿ ಒಬ್ಬಟ್ಟನ್ನ ಮಾಡಿದರು. ಅವಳಿಗೆ ಒಬ್ಬಟ್ಟಿಗಿಂತ ಜಾಮೂನು ಅಂದ್ರೇ ತುಂಬ ಇಷ್ಟ. ಜಾಮೂನು ಮಾಡೋದಕ್ಕೆ ನನಗೆ ಬರುತ್ತೆ. ಪ್ರತಿ ಬಾರಿ ನಾನು ಅದನ್ನು ತೆಗೆದುಕೊಂಡು ಅವಳಿಗೆ ಕೊಡ್ತಿದ್ದೆ. ಇವತ್ತು ಕೂಡ ಅದೇ ರೀತಿ ಮಾಡಿದೆ.
ತಗೊಂಡು ಕೊಡೋದು ಬೇಡ, ಮನೆಯಲ್ಲಿನೇ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟ್ನ ತಂದು ಅದನ್ನು ಮಾಡೋದಕ್ಕೆ ಆರಂಭಿಸ್ದೆ. ಅವಳು ಬರೋದ್ರ ಒಳಗಡೆ ಆ ಕೆಲಸ ಮುಗ್ದೋಯ್ತು. ಅವ್ರ ಕಾರ್ ಬಂದ ತಕ್ಷಣ ನನ್ನ ಮನಸ್ಸಲ್ಲಿ ಉಲ್ಲಾಸ ಜಾಸ್ತಿ ಆಗ್ತಿದೆ. ಅವಳನ್ನು ನೋಡಿದ ತಕ್ಷಣ ಹೋದ ಪ್ರಾಣ ಬಂದಂತಾಯಿತು. ನನ್ನ ಪ್ರಾಣ ಇವಳು ಇಲ್ಲೇ ಇದ್ಬಿಡಲಿ, ಈ ಬಾರಿ ಹೋಗೋದೇ ಬೇಡ ಅಂತ ಮನಸ್ಸು ಹೇಳ್ತಿದೆ. ಆದರೆ ಅತ್ತೆ ನನ್ನನ್ನು ಬಂದು ತಪ್ಕೊಂಡ್ರು. ಮಾವನ ಕಾಲಿಗೆ ನಾನು ಬಿದ್ದೆ, ಆಶೀರ್ವಾದ ಮಾಡಿದ್ರು. ಆದರೆ ಅವಳು ಮಾತ್ರ ನನ್ನನ್ನು ನೋಡದೇ ಇರೋ ಥರ ಹೊರಟೋದ್ಲು. ನನಗೆ ದುಃಖ ಆಯಿತು. ಎಲ್ಲರೂ ಇದ್ದಾರೆ, ಅದಕ್ಕೆ ಈ ರೀತಿ ಮಾಡ್ತಿದ್ದಳೋ ಏನೋ ಅಂತ ಅನಿಸಿ ಒಬ್ಬಳೇ ಇದ್ದಾಗ ಕೇಳೋಣ ಅಂತ ಸುಮ್ಮನಾದೆ. ಎಲ್ರದ್ದು ಊಟ ಆಗಿ ಕೂತ್ಕೊಂಡ್ರು. ಮಾತಾಡೋದಕ್ಕೆ ಮನೆಯಲ್ಲಿ ಹಬ್ಬದ ವಾತಾವರಣ. ನನ್ನ ಅತ್ತೆ ಬಂದರೆ ಅಪ್ಪನ ಅಣ್ಣ ತಮ್ಮಂದರು, ಅಕ್ಕ ತಂಗೀರು ಎಲ್ಲರೂ ಮುಖ್ಯವಾದ ವಿಷಯನ ಹೇಳ್ತೀನಿ ಅಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕರೆದಿದ್ರು. ಆ ಮುಖ್ಯವಾದ ವಿಷಯ ನನ್ನ ಮತ್ತು ಸ್ವಾತಿ ಮದುವೆ ಬಗ್ಗೆ. ಹೇಗಿದ್ರು ಇವನು ಚೆನ್ನಾಗಿ ದುಡಿತಾ ಇದ್ದಾನೆ. ಸ್ವಾತಿ ವರ್ಕ್ ಫ್ರಮ್ ಹೋಮ್, ಆಫೀಸಿಗೆ ಹೋಗಬೇಕು ಅಂತ ಏನೂ ಇಲ್ಲ, ಇಬ್ಬರು ಮದುವೆನ ಮಾಡೋಣ ಅಂತ ಹೇಳಿದಾಗ ರೋಗಿ ಬಯಸಿದ್ದು ಹಾಲು ಹಣ್ಣು, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತ ನನಗೆ ಖುಷಿಯಾಗಿ ಅತ್ತೆನ ತಪ್ಕೊಂಡೆ. ಅಲ್ಲಿದ್ದವರೆಲ್ಲ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು. ಎಷ್ಟು ಬರ್ಗೆಟ್ಬಿಟ್ಟಿದ್ದಾನೆ ಇವನು ಅಂತ. ಇನ್ನು 2 ವರ್ಷ ಮದುವೆ ಬೇಡ ಅಂತ ಹೇಳ್ತಿದ್ದ. ಈಗ ನೋಡಿದ್ರೆ ಅತ್ತೆಗಿವನು ಮದುವೆ ಆಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಅಂತ ಶ್ರೀಧರ್ನ ಅಮ್ಮ ಮೂತಿನ ತಿರುಗಿಸ್ತಿದ್ಲು. ಆಗ ಶ್ರೀಧರ್ ಅತ್ತೆ, ನಮಗೂ ಇನ್ನೂ ಒಬ್ಬಳು ಮಗಳಿದ್ದಾಳೆ, ಇವಳು ಮದುವೆ ಬಾಣಂತನ ಆದಮೇಲೆ ಅವಳು ಮದುವೆ ಮಾಡಬೇಕು. ಆ ಮಾತನ್ನು ಹೇಳಿದ ತಕ್ಷಣ ಸ್ವಾತಿ ಬಂದು ಜೋರಾಗಿ ಕಿರ್ಚಿದ್ಲು. ಯಾವುದೇ ಕಾರಣಕ್ಕೂ ಈ ಹಳ್ಳಿ ಗುಗ್ಗುನ ನಾನು ಮದುವೆ ಆಗೋದಿಲ್ಲ, ನನಗೂ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ದೊಡ್ಡ ಮನೆ ಬೇಕು ಅಂತ ಹೇಳಿದ ತಕ್ಷಣ ಅಲ್ಲಿದ್ದವರೆಲ್ಲ ಇದು ದೊಡ್ಡ ಮನೆಯೇ ಅಲ್ವಾ ಅಂದಾಗ, ಇಲ್ಲಿ ಅಲ್ಲ ಬೆಂಗಳೂರಲ್ಲಿ. ಆಗ ಶ್ರೀಧರ್ಗೆ ಏನು ಮಾತಾಡಬೇಕು ಅಂತ ತಿಳಿದೆ. ಬೆಂಗಳೂರಲ್ಲಿ ಅಪ್ಪಂದು ಒಂದು ಸೈಟ್ ಇದೆ, ದೊಡ್ಡ ಮನೆ ಕಟ್ಸೋಣ ಅಂತ ಹೇಳ್ದ. ಆಗಳೂ, ನಿನಗೆ ಬಣ್ಣ ಬಳಿದ್ರೆ ನೀನು ಸಿಟಿ ಹುಡುಗ ಆಗ್ಬಿಡ್ತೀಯಾ? ಇಲ್ಲ ತಾನೇ, ನನಗೆ ನಿನ್ನನ್ನು ಮದುವೆ ಆಗೋದಕ್ಕೆ ಇಷ್ಟನೇ ಇಲ್ಲ. ಅಮ್ಮ ಬ್ರೋಕರ್ಗೆ ಹೇಳಿ ಯಾವುದಾದ್ರೂ ಬೇರೆ ಹುಡುಗನ ನೋಡು, ನಾವು ಹೋಗೋಣ ಅಂತ ಹಠ ಹಿಡಿದ್ಲು. ಆಗ ಅಪ್ಪ, ಇವತ್ತೊಂದು ರಾತ್ರಿ ಇರೋ ಮಗು, ನಿನಗೆ ಯಾರಿಷ್ಟ ಅವರನ್ನೇ ಮದುವೆ ಆಗು, ಬಲವಂತವಾಗಿ ನಮ್ಮ ಮಗನ ಜೊತೆ ಮದುವೆ ಮಾಡಿಕೊಡೋದಿಲ್ಲ. ಸೊಸೆನ ಬಲವಂತವಾಗಿ ಸಂಸಾರ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ನನ್ನ ಮಗನ ಮದುವೆ ಆದರೂ ಮದುವೆ ಆಗದೆ ಹೋದರೂ ನೀನೇ ನನ್ನ ಸೊಸೆ, ನನ್ನ ಪ್ರಾಣ ಅಂತ ಅವಳು ತಲೆನ ಸವರಿ ಅಪ್ಪ ಕಣ್ಣೀರು ಹಾಕ್ತಾ ರೂಮಿಗೆ ಹೋದರು. ಎಲ್ಲರ ಮನಸ್ಸಲ್ಲಿ ದುಃಖ ಇದ್ದರೆ ನನ್ನ ಮನಸ್ಸಲ್ಲಿ ಅಗ್ನಿ ಪರ್ವತವೇ ಇದೆ, ಭೂಕಂಪ ಆಗ್ತಿದೆ. ತಾನು ಪ್ರೀತಿಸ್ತಾ ಇದ್ದ ಹುಡುಗಿ, ನನ್ನನ್ನು ಪ್ರೀತಿಸಿದ ಹುಡುಗಿ, ಇಷ್ಟು ವರ್ಷ ನಾವಿಬ್ಬರ ಗಂಡ ಹೆಂಡತಿ ಸಂಪೂರ್ಣವಾಗಿಯೇ ಆಗೋಗಿದ್ವಿ ತುಂಬ ಸಲ. ಆದರೂ ಈಗ ಇವಳು ಯಾವ ಮನಸ್ಸಿಂದ ಹೇಳ್ತಿದ್ದಾಳೆ ಬೇರೆ ಹುಡುಗನ ಮದುವೆ ಆಗ್ತೀನಿ ಅಂತ? ಈ ದುಃಖನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತೋಟದ ಮನೆಗೆ ಹೊರಟೋದೆ, ಅಲ್ಲಿ ಹೋಗಿ ಜೋರಾಗಿ ಕಿರಿಸ್ತಾ ಇದ್ದೀನಿ. ಅವಳ ಮತ್ತು ನನ್ನ ಮಿಲನದ ಗುರುತುಗಳು ಆ ರೂಮಲ್ಲಿತ್ತು. ಇದನ್ನೆಲ್ಲ ನೋಡಿ ಇನ್ನೂ ಜೋರಾಗಿ ಕಿರಿಸ್ತಾ ಇದ್ದೀನಿ. ಸ್ವಾತಿ ಮಲಗೋದಕ್ಕೆ ಇತ್ತ ಪ್ರಯತ್ನ ಪಡ್ತಿದ್ದಾಳೆ, ನಿದ್ದೆನೇ ಬರ್ತಿಲ್ಲ. ನಂತರ ಅವಳು ಮನೆ ಪೂರ್ತಿ ಹುಡುಕಿದ್ಲು, ಶ್ರೀಧರ್ ಎಲ್ಲಿ ಅಂತ. ಶ್ರೀಧರ್ ಕಾಣಿಸ್ಲಿಲ್ಲ. ಕೊನೆಗೆ ಶ್ರೀಧರ್ ಅಪ್ಪ ಬಂದು, ಏನು ಹುಡುಕ್ತಿದ್ಯಾ ಮಗು? ಶ್ರೀಧರ್ ತಾನೇ? ಶ್ರೀಧರ್ ಇಲ್ಲಿಲ್ಲ, ಅವನು ತೋಟದ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ ತಕ್ಷಣ ಇವಳಿಗೆ ಭಯ ಆಯಿತು. ಮಾವ, ನಾನು ಹೇಗೆ ಅವನನ್ನು ಹುಡುಕ್ಲಿ? ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ನನಗೂ ಗೊತ್ತು, ನೀನು ನಮ್ಮಂಗೂ ಗೊತ್ತು. ಅದಕ್ಕೆ ನಿಮ್ಮಿಬ್ಬರು ಮದುವೆನ ಬೇಗ ಮಾಡೋಣ ಅಂದರೆ ನೀನು ಈ ರೀತಿ ಹೇಳ್ತಿದೀಯಾ? ನಿನಗೆ ಶ್ರೀಧರ್ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ಬೇರೆ ಹುಡುಗಿನ ನೋಡಿ ನಾನು ಮದುವೆ ಮಾಡ್ತೀನಿ. ಅವನು ಒಳ್ಳೆ ಹುಡುಗ, ಯಾರಾದರೂ ಅವನಿಗೆ ಹೆಣ್ಣನ್ನು ಕೊಟ್ಟೇ ಕೊಡ್ತಾರೆ. ಆದರೆ ನೀನು ಮದುವೆ ಆದರೂ ಅವನ ಮನಸ್ಸಲ್ಲಿಟ್ಕೊಂಡು
ಹೇಗೆ ಬದುಕ್ತೀಯ ಮಗು ಅಂತ ಕೇಳಿದಾಗ ಸ್ವಾತಿ ಶ್ರೀಧರನ ಅಪ್ಪನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮಾವ ಅಂತ ಅಳ್ತಿದ್ದಾಳೆ. ನನ್ನ ಆಫೀಸಲ್ಲಿ ಒಬ್ಬ ಕೆಲಸ ಮಾಡ್ತಾನೆ. ಅವನು ನನ್ನ ಫೋಟೋಗಳನ್ನು ಕೆಟ್ಟದಾಗಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನಾನೇನಾದರೂ ಮದುವೆ ಆದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ. ನಾನೇನು ಮಾಡಲಿ ಅಂತ ಅಂದಾಗ ಶ್ರೀಧರ್ ಅಪ್ಪನಿಗೆ ಕೋಪ ಬಂತು. ಅವ್ರು ಶ್ರೀಧರ್ಗೆ ಫೋನ್ ಮಾಡಿ ಈಗಲೇ ಮನೆಗೆ ಬರಬೇಕು ಅಂತ ಹೇಳಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಬೆಂಗಳೂರಿಗೆ ಹೋದರು. ಅಷ್ಟರಲ್ಲಿ ಬೆಳಗ್ಗೆ ಆಗೋಗಿತ್ತು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರು. ಅಷ್ಟರಲ್ಲಿ ಸ್ವಾತಿ ಜೊತೆ ಕೆಲಸ ಮಾಡ್ತಾ ಇದ್ದ ಹುಡುಗನ ಮೇಲೆ ತುಂಬ ಕೇಸ್ಗಳಿದೆ ಅಂತ ಗೊತ್ತಾಯಿತು. ಅವನು ಸುಂದರವಾಗಿರೋ ಹುಡುಗಿರನ್ನು ಅವನ ಬುಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅವ್ರು ಬಿದ್ದಿಲ್ಲ ಅಂದರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಯಾರ್ದೋ ಮುಖಕ್ಕೆ ಇನ್ಯಾರ್ದೋ ಬಾಡಿಯನ್ನು ಸೇರಿಸಿ ನೀವು ಹೆದರಬೇಡಿ, ನಿಮ್ಮ ಹುಡುಗಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಆ ಹುಡುಗನನ್ನು ಅರೆಸ್ಟ್ ಮಾಡಿ ಅವನಿಗೆ ಚೆನ್ನಾಗಿ ಶಿಕ್ಷೆ ಕೊಟ್ಟರು. ಅವನು ಸ್ವಾತಿ ಎಲ್ಲ ಫೋಟೋಸನ್ನು ಡಿಲೀಟ್ ಮಾಡ್ದ. ಇನ್ಯಾವತ್ತೂ ಕೂಡ ಅವಳ ತೊಂಟೆಗೆ ಬರೋದಿಲ್ಲ ಅಂತ ಸ್ಟೇಷನಲ್ಲಿ ಬರೆದು ಕೊಟ್ಟ. ಇದೆಲ್ಲ ಆಗೋವರೆಗೂ ಶ್ರೀಧರ್ ಮತ್ತು ಅವರಪ್ಪನ ರಕ್ತ ಕುದೀತಾ ಇತ್ತು. ಶ್ರೀಧರ್ಗಂತೂ ಈ ಪೊಲೀಸ್ ಇಲ್ಲದೇ ಇದ್ದಿದ್ರೆ ಅವನ ಹುಡುಗನ್ನ ಬಿಡ್ತಾನೇ ಇರಲಿಲ್ಲ. ಕೊನೆಗೆ ನಿರಾಳ ಆದರೂ ಆ ಹುಡುಗ ಸ್ವಾತಿ ಕಾಲಿಗೆ ಬಿದ್ದು ಕಂಪ್ಲೇಂಟ್ ವಾಪಸ್ ತಗೊಳ್ಳುವಂತೆ ಕೇಳ್ಕೊಂಡ. ಅದೇ ರೀತಿ ಆಯಿತು. ಒಂದೇ ದಿನದಲ್ಲಿ ಇದೆಲ್ಲ ನಡೆದು ಹೋಯಿತು. ಸ್ಟೇಷನ್ ಹೊರಗೆ ಬಂದ ತಕ್ಷಣ ಸ್ವಾತಿ ಓಡಿ ಬಂದು ಶ್ರೀಧರ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು. ನನ್ನನ್ನು ಕ್ಷಮಿಸ್ಬಿಡು ಮಾಮ, ನನಗೆ ತಿಳಿದೆ ನಾನು ನಿನ್ನ ಜೊತೆ ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ಕೂಡ ಆ ರೀತಿ ಮಾಡೋದಿಲ್ಲ, ನೀನು ನನ್ನ ಪ್ರಾಣ ಅಂತ ಅವಳು ಹೇಳಿದ ತಕ್ಷಣ ಅದಕ್ಕೆ ಅವನು ಹೌದು, ನೀನು ಕೂಡ ನನ್ನ ಪ್ರಾಣ, ನೀನು ಯಾವತ್ತೂ ಕೂಡ ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಅಳೋದಕ್ಕೆ ಶುರು ಮಾಡ್ದ. ಜೀವನದಲ್ಲಿ ಯಾವುದೇ ಸಂದರ್ಭ ಬರಲಿ, ಸಮಸ್ಯೆ ಇರಲಿ, ಯಾವುದಾದ್ರೂ ಅದನ್ನೆಲ್ಲ ನಾನು ನಿಭಾಯಿಸ್ತೀನಿ, ಪರವಾಗಿಲ್ಲ, ಆದರೆ ನೀನು ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾನೆ. ಅವರೆಲ್ಲ ಹೊರಟೋದ್ರು ಬೇರೆ ಕಾರಲ್ಲಿ. ಇವರಿಬ್ಬರು ತುಂಬ ಸಮಯ ಒಬ್ರನ್ನೊಬ್ಬರು ಸಮಾಧಾನ ಮಾಡ್ತಿದ್ರು. ಅಲ್ಲಿ ನಿಂತಿದ್ದ ಜನರು ಇವ್ರ ಪ್ರೀತಿಯ ವಿಷಯಗಳನ್ನು ಕೇಳಿ ಎಮೋಷ್ನಲ್ ಆದರು. ಅವನಿನ್ನೂ ಅಳ್ತಾನೇ ಇದ್ದಾನೆ. ಅವಳನ್ನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ಅವನಿಗೆ ಇನ್ನೂ ಹೋಗಿಲ್ಲ. ಅವಳವನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿದ್ದಾಳೆ ನಿರಂತರವಾಗಿ. ಈ ಸುಂದರವಾದ ದೃಶ್ಯವನ್ನು ನೋಡೋದಕ್ಕೆ 2 ಕಣ್ಣುಗಳೂ ಸಾಲೋದಿಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.